ಅಮ್ಮ ನಮಸ್ತೆ. ಏನಾಗಿದ್ದವು ನಿಮ್ಗೆ, ಹೇಗೆ ಪರಿಚಯ ಆಗಿದ್ದು? ಸರ್ ಹೇಗೆ ಅಂತ ನನಗೂ ಗೊತ್ತಿಲ್ಲ. 22 ಅಲ್ಲಿ 2022ರಲ್ಲಿ ರಾಂಗ್ ಮೆಸೇಜ್ ಬರುತ್ತೆ, ನೀವು ಯಾರು ಫ್ರೆಂಡು ಅಂತ. ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಯಾರೂ ಗೊತ್ತಿಲ್ಲ ಅಂತಂದರೆ ಇಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತು, ನೀವು ಈ ಥರ ಎಲ್ಲ ವರ್ಕ್ ಮಾಡ್ತೀರಾ, ಈ ಥರ ಇದ್ದೀರಾ, ನಿಮ್ಮ ಹೆಸ್ರು ಇದು, ಈ ಥರ ಎಲ್ಲ ಫ್ರೆಂಡ್ ಆಗಿರಿ, ಫ್ರೆಂಡಾಗಿ ಮಾತಾಡಿ ಅಂತ ಹೇಳೋದು ನನಗೆ ನೀಡಿಲ್ಲ. ನಾನು ರಿಯಲ್ ಲೈಫಲ್ಲಿರೋ ಫ್ರೆಂಡ್ಸನ್ನ ಉಳಿಸ್ಕೊಂಡ್ರೆ ಸಾಕು, ಹೊಸ ಫ್ರೆಂಡ್ಸು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಏನೋ ನೇರವಾಗೇ ಬೈದ್ಬಿಟ್ಟು ಬ್ಲಾಕ್ ಮಾಡಿಬಿಡ್ತೀನಿ. ಬ್ಲಾಕ್ ಮಾಡಿ ಆದಮೇಲೆ ಮತ್ತೆ ಫೋನ್ ಚೇಂಜ್ ಆಯಿತು. ನಾನು ಫೋನ್ ಚೇಂಜ್ ಆದಾಗ ಆ ಬ್ಲಾಕಲ್ಲಿರೋ ನಂಬರ್ ಇದಾಯಿತು. ಮತ್ತು ಕಂಟಿನ್ಯೂಷನ್ ನಾನೇನು ಬ್ಯಾಡಾಗಿ ಮಾತಾಡಿಲ್ಲ ಮೇಡಮ್, ಫ್ರೆಂಡ್ಲಿಯಾಗಿ ಮಾತಾಡಿ, ಈ ಥರ ಏನು ನಾನು ಮಿಸ್ಬಿಹೇವ್ ಮಾಡಿದರೆ ನೀವು ಈ ಥರ ನನ್ನ ಮೇಲೆ ರಾಂಗಾಗಿ ಮಾತಾಡ್ಬೋದು ಅಂತ. ಈಗ ನಿಮ್ಮ ಹತ್ರ ಅವನು ಎಷ್ಟು ದುಡ್ಡು ಇಸ್ಕೊಂಡಿದ್ದಾನೆ, ಯಾಕೆ ಅಂತ ಇಸ್ಕೊಂಡಿದ್ದು? ಸರ್ ಟಿ ಗಾಡಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಇರುತ್ತಲ್ವ, ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸು ಇಲ್ಲ, ಡ್ರೈವರ್ ತೊಗೊಂಡೋಗ್ಬಿಟ್ಟು ಇದ್ರ ಹತ್ರ ಇದು ಮಾಡ್ಕೊಂಬಿಟ್ಟಿದ್ದಾನೆ. ಅವರು ಆಕ್ಸಿಡೆಂಟ್ ಆಗಿರೋ ಕೋಮಾ ಸ್ಟೇಜ್ಗೆ ಹೊಟ್ಟೋಗಿದ್ದಾರೆ, ಸೆಟ್ಲ್ಮೆಂಟ್ ಮಾಡಬೇಕು, ನೀವು ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಕಣಪ್ಪ, ದಯವಿಟ್ಟು ನನ್ನ ಹತ್ರ ದುಡ್ಡು ಕೇಳಬೇಡಿ ಅಂತಂದರೆ, ಸಾಲ ಆದರೂ ಮಾಡಿಕೊಡಿ, 3% ಆಗಲಿ 10% ಆಗಲಿ ನಾನು ಕಟ್ಕೊಂಡು ಹೋಗ್ತೀನಿ, ಒಂದೇ ವೀಕಲ್ಲಿ ವಾಪಸ್ ಕೊಡ್ತೀನಿ ಅಂತಂದರು. ಮಾನವೀಯತೆ ತೋರಿಸಿದ್ದಕ್ಕೆ 1 ತಿಂಗಳಾಯಿತು ರಿಟರ್ನ್ ಕೊಡಲಿಲ್ಲ, 2 ತಿಂಗಳಾಯಿತು ರಿಟರ್ನ್ ಕೊಡಲಿಲ್ಲ, 3 ತಿಂಗಳಾಯಿತು ರಿಟರ್ನ್ ಕೊಡಲಿಲ್ಲ. ಮನೆಯಲ್ಲಿ ಅವರು ನನ್ನ ಸಾಲ ಇಸ್ಕೊಂಡಿರೋರು ಮನೆ ಹತ್ರ ಬರ್ತೀವಿ, ಚೆಕ್ ಆದರೂ ಕೊಡಪ್ಪ ಅಂತಂದರೆ, ಇಲ್ಲ ನಿಮ್ಮ ಚೆಕ್ ಕೊಡಿ ಮೇಡಮ್ ಕೊಡ್ತೀನಿ ಅಂತಂದರು. ಸರಿ ಅಂತ ಆಯಿತು ಅಂತ ಹೇಳಿಬಿಟ್ಟು ಇನ್ನು ನಾನು ಮುಂದಕ್ಕೆ ಹೋಗಿರೋಕ್ಕೆ ನನ್ನ ಚೆಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ, ಇನ್ನೂ ಆ ಚೆಕ್ಕು ಕೂಡ ನಾನು ಅಮೌಂಟ್ ಕೊಟ್ಟಿರೋ ವಾಪಸ್ ಕೊಟ್ಟಿಲ್ಲ. ನೀವು ಬರೀ ಫೇಸ್ಬುಕ್ಕಲ್ಲಿ ಚಾಟ್ ಇತ್ತು ಅಥವಾ ಮುಖಾಮುಖಿ ಅವ್ನು ನಿಮ್ಮ ಹತ್ರ ಮುಖಾಮುಖಿ ಬರ್ತಾ ಇದ್ನ? ಮುಖಾಮುಖಿ ಬಂದು ದುಡ್ಡು ಇಸ್ಕೊಳ್ಬೇಕಾದ್ರೆ ಮುಖಾಮುಖಿ ಬಂದು ಇಸ್ಕೊಂಡು ಹೋಗಿದ್ದಾನೆ. ಆನ್ಲೈನಲ್ಲಿ ಇದು ಮಾಡಿದ್ದೀನಿ, ಟ್ರಾವೆಲ್ಸ್ ಇದೆ ನಂದು ಅಂತ ಹೇಳಿದ್ರು, ಟ್ರಾವೆಲ್ಸ್ ವಿಸಿಟಿಂಗ್ ಕಾರ್ಡ್ ಹಾಕಿದ್ರು, ಅದರಲ್ಲಿ ಇನ್ನೊಂದು ನಂಬರ್ ಇರುತ್ತೆ, ಆ ನಂಬರ್ಗೆ ನಾವು ಕಾಲ್ ಮಾಡಿ ತಿಳ್ಕೊಳ್ತೀವಿ ಅಂತ ಅದನ್ನು ಹೆರೇಸ್ ಮಾಡಿ ಕೂಡ ಹಾಕಿದ್ರು. ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ನನಗೆ ಏನೋ ಡಾಕ್ಯುಮೆಂಟ್ಸ್ ಕೊಡಿ, ಚೆಕ್ ಆದರೂ ಕೊಡಿ, ಬಾಂಡ್ ಪೇಪರ್ ಕೊಟ್ಟಿರೋ ಅಮೌಂಟಿಗೆ ಅಂತಂದರೆ ಇವತ್ತು ನಾಳೆ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ರು. ಈಗ ನಿಮಗೆ ಅವನು ಇದುವರೆಗೂ ಎಷ್ಟು ದುಡ್ಡು ಇಸ್ಕೊಂಡಿದ್ದಾನೆ, ಎಷ್ಟು ದುಡ್ಡು ಕೊಡಬೇಕು ಸರ್? 5 ಲಕ್ಷ ಕೊಡಿ ಅಂತ ಹೇಳಿಬಿಟ್ಟು ತುಂಬ ಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಫೋನ್ಪೇಲಿ ಕೂಡ ಮೆಸೇಜ್ ಮಾಡಿದ್ದೀನಿ, ನನ್ನ ಜೀವನ ಹಾಳಾಗ್ತಿದೆ ಅಪ್ಪ ನಿಮ್ಗೆ ದುಡ್ಡು ಕೊಟ್ಟಿರೋದ್ರಿಂದ, ಸಾಲ ಕೊಟ್ಟಿರೋರು ಮನೆ ಹತ್ರ ಬರ್ತಿದ್ದಾರೆ ಅಂತ. ಅವ್ರ ಕರುಣೆನೇ ಅಲ್ಲ ಸರ್, ದುಡ್ಡು ವಾಪಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ತುಂಬ ವಲ್ಗರ್ ವರ್ಡ್ಸು, ಅದು ಕೇಳ್ಕೊಳ್ಳೋಕ್ಕೆ ಆಗಲ್ಲ, ನಮ್ಮ ಜೀವನದಲ್ಲಿ ಅಂಥ ವರ್ಡ್ಸ್ ಕೇಳಿಲ್ಲ, ಆ ಥರ ಮಾತಾಡ್ತಿದ್ದಾರೆ. ಈಗ ಅವನಿಂದ ನಿಮ್ಮ ಮನೇಲಿ ಯಾವ ಥರ ಸಮಸ್ಯೆ ಆಗ್ತಿದೆ ಸರ್? ಮನೇಲಿ ಗೊತ್ತಿಲ್ದಿರ ಒಬ್ಬ ಫ್ರೆಂಡಿಗೆ ಅಂತ ಹೆಲ್ಪ್ ಮಾಡಿರೋದು, ಪರಿಚಯ ಇರೋ ವ್ಯಕ್ತಿ ಪ್ರಾಬ್ಲಮಲ್ಲಿದ್ದಾನೆ ಅಂತ. ಮನೆಯಲ್ಲಿ ನನ್ನ ತಮ್ಮನ ಫ್ರೆಂಡಿಗೆ ಕೊಟ್ಟಿದ್ದೀನಿ ಅಮೌಂಟು ಅಂತ ಹೇಳಿದ್ದೀನಿ. ನನ್ನ ತಮ್ಮ ಕೂಡ ನೇರವಾಗಿ ಕೇಳಿದ್ದಾರೆ ಅವ್ರಿಗೆ, ಕೊಡಿ ಅಮೌಂಟು ಅಂದರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ, ಅವ್ರಿಗೂ ಅದೇ ಆನ್ಸರು.